ಕ್ಷಣಕಾಲ ಯಾರೂ ಮಾತಾಡಲಿಲ್ಲ. ಅಷ್ಟರಲ್ಲಿ ಕೌಸಲ್ಯೆಯು, ನನ್ನ ದಾಸಿಯರಿಂದ ಈ ಮಂಥರೆಗೆ ಒದಗಿದ್ದಿರಬಹುದಾದ ಯಾವ ಅವಮಾನವಿದೆಯೋ ಅದು ನನ್ನ ಅಶ್ರದ್ಧೆಯ ಫಲವಾಗಿರಬೇಕು. ಅವಳು ಸತ್ಯವಾಗಿಯೇ ನುಡಿದಿದ್ದಾಳೆ. ನಾನು ಪಶ್ಚಾತ್ತಾಪ ಪಡುತ್ತೇನೆ. ನಿಮ್ಮೆಲ್ಲರ ಸಮಕ್ಷಮವಾಗಿ ಮಂಥರೆಯು ನನ್ನನ್ನು ಕ್ಷಮಿಸಲಿ ಎಂದು ಅಳುತ್ತಲೇ ನುಡಿದಳು. ಆಗ ಭರತನು, ತಾಯಿ, ನೀನು ದುಃಖಿಸಬೇಡ. ನಿನ್ನ ದಾಸಿಯರಿಂದ ಏನಾದರೂ ನಡೆದಿದ್ದರೆ ಆಗಲೇ ಅದನ್ನು ನಿನ್ನಲ್ಲಿ ಹೇಳಿ ನಿವೃತ್ತಿ ಮಾಡಿಕೊಳ್ಳಬಹುದಿತ್ತು. ಇಷ್ಟು ದಿನ ಅದನ್ನು ಬಚ್ಚಿಟ್ಟು ಆಕೆಯು ಮಾಡಬಾರದನ್ನೇ ಮಾಡಿದಳು. ನಿನ್ನದೇನು ತಪ್ಪಿದೆ? ನಾನು ಅವಳೆಣಿಕೆಯಂತೆ ನಡೆಯಲಿಲ್ಲವೆಂದು ಇಷ್ಟೆಲ್ಲ ಆಡಿ ನಿನ್ನನ್ನು ನೋಯಿಸುತ್ತಾಳೆ ಅಷ್ಟೇ ಎಂದನು. ಪೂಜ್ಯರಾದ ವಸಿಷ್ಠರು ಎಲ್ಲರನ್ನೂ ಉದ್ದೇಶಿಸಿ, ಮಂಥರೆಯ ಮಾತುಗಳು ಅವಳ ಹೃದಯದಿಂದಲೇ ಮೂಡಿಬಂದುವುಗಳು. ಅವಳಾಡಿದುದು ಎಲ್ಲವೂ ಯಥಾರ್ಥವೇ ಆಹುದು. ಇದ್ದುದನ್ನು ಇದ್ದಂತೆ ನಿರ್ವಂಚನೆಯಿಂದ ನುಡಿದಿದ್ದಾಳೆ. ತಪ್ಪೆಂದು ಕಂಡು ಅವಳೇ ಕಾರ್ಯವನ್ನು ಕೈಗೊಂಡಿದ್ದರೆ ಆಕೆಗೆ ಇಲ್ಲಿ ಹೀಗೆ ಧೈರ್ಯವಾಗಿ ಮಾತಾಡಲು ಸಾಧ್ಯವಾಗುತ್ತಿರಲಿಲ್ಲ. ಈಕೆಯ ಬುದ್ಧಿಶಕ್ತಿಗೆ ಅದರ ವ್ಯಾಪ್ತಿಯ ಕ್ಷೇತ್ರವು ತೀರಾ ಕಿರಿದಾಗಿ ಹೋಗಿದ್ದಿತ್ತು. ಮಾತ್ರವಲ್ಲ, ಉತ್ತಮ ಸಂಸ್ಕಾರವೂ ಇಲ್ಲದೆ ಅದು ಈ ಸ್ಥಿತಿಯನ್ನು ಹೊಂದಿತು. ತನ್ನ ಒಡತಿಯ ಮಗನಿಗೆ ಸಾಮ್ರಾಜ್ಯವು ದೊರಕಬೇಕೆಂದು ಸಕಾಲದಲ್ಲೇ ತಂತ್ರ ಹೂಡಿದಳು. ಅವಳ ದೃಷ್ಟಿಯಲ್ಲಿ ಇದು ತಪ್ಪಲ್ಲ. ಎಲ್ಲ ದಾಸಿಯರು ಅವರವರ ಒಡತಿಯರ ಉತ್ಕರ್ಷವನ್ನೇ ಹಾರೈಸುತ್ತಿರಬೇಕಾದುದು ವಿಹಿತವೇ ಆಗಿದೆ. ಆದರೆ ಗೆದ್ದಿದ್ದರೆ ಅಪರಾಧವಾಗುತ್ತಿರಲಿಲ್ಲ. ಸೋತುದರಿಂದ ಮಾತ್ರ ಅಪರಾಧಿನಿಯಾದೆ ಎನ್ನುತ್ತಾಳೆ. ಈ ಸೋಲಿಗೆ ಭರತನೇ ಕಾರಣನೆಂದು ಹೇಳುತ್ತಾಳೆ. ನಿಜ, ಭರತನು ಒಪ್ಪಿದ್ದರೆ ಅಥವಾ ಈಗಲೂ ಒಪ್ಪುವುದಾದರೆ ಯಾವ ತಪ್ಪೂ ಇಲ್ಲ. ಇದನ್ನು ಒಪ್ಪಿಯೇ ಶ್ರೀರಾಮನು ವನವಾಸಿಯಾದನೆಂದು ಹೇಳಿದಳು. ಇದು ಎಲ್ಲವೂ ವ್ಯಾವಹಾರಿಕ ಸತ್ಯವೂ ಮಾತ್ರ. ಆದರೆ ಎಲ್ಲಕ್ಕೂ ಮೂಲವಾಗಿರುವ ಪರಮ ಸತ್ಯವನ್ನೆಣಿಸಿದರೆ ಇಲ್ಲಿ ಯಾರದೂ ತಪ್ಪಿಲ್ಲ. ಹಾಗೆಯೇ ತಪ್ಪದವರೂ ಇಲ್ಲ. ಕೆಲವರಿಗೆ ಅವರವರ ತಪ್ಪು ತಿಳಿದಿದೆ, ಇನ್ನು ಕೆಲವರಿಗೆ ತಿಳಿಯಲಿಲ್ಲ ಅಷ್ಟೇ. ಗೊತ್ತಾದವರೆಲ್ಲರೂ ತಿದ್ದಿಕೊಂಡಿದ್ದಾರೆ. ಮಂಥರೆಯ ದೃಷ್ಟಿಯಿಂದ ತನ್ನ ಒಡತಿಗಾಗಿ, ಆಕೆಯ ಮಗನಾದ ಭರತನಿಗಾಗಿ ತಾನು ನಿರ್ವಹಿಸಿದ್ದ ಕಾರ್ಯವು ನ್ಯಾಯವಾದುದೆಂದೇ ಈಗಲೂ ಇದೆ. ಆದರೆ ಸ್ವಾಮಿನಿಷ್ಠೆಯು ಹೆರವರಿಗೆ ಮಾರಕವಾಗಿರಬಾರದೆಂಬುದನ್ನು ಅವಳು ತಿಳಿಯಲಿಲ್ಲ. ಪರೋಪದ್ರವಕಾರಕವಾದ ಯಾವ ಕಾರ್ಯವೇ ಆದರೂ ಧರ್ಮಜ್ಞನ ದೃಷ್ಟಿಯಲ್ಲಿ ಸಾಧುವೆಂದು ಪರಿಗಣಿಸಲ್ಪಡಲಾರದು. ಅಷ್ಟೆಲ್ಲವನ್ನು ಈಕೆಯು ಪಾಪ ಹೇಗೆ ತಿಳಿದಿರಬೇಕು? ಇವಳು ಭರತನಿಗಾಗಿ ರಾಜ್ಯ ಪಟ್ಟವನ್ನು ಬೇಡುವಂತೆ ಮಾಡಿದ್ದುದು ಮುಖ್ಯವಾಗಿ ಇವಳಿಗೆ ಕೌಸಲ್ಯ ಮೇಲಿದ್ದ ಮತ್ಸರದಿಂದಲೇ. ಅದೇ ಅವಳೆನ್ನುವ ಸೇಡು. ಭರತನಿಗೆ ಯುವರಾಜ ಪದವಿಯು ದೊರೆತರೆ ಅವನ ತಾಯಿಯನ್ನು ತಾನು ಬೇಕಾದ ಹಾಗೆ ಕುಣಿಸಿ ತನ್ನ ಇಷ್ಟವನ್ನು ಪೂರೈಸಿಕೊಳ್ಳಬಹುದೆಂದು ಇವಳ ಅಂತರ್ಯದಲ್ಲಿದ್ದಿರಬೇಕು. ಶ್ರೀರಾಮನನ್ನು ಕಾಡಿಗೆ ಅಟ್ಟಿ ಕೌಸಲ್ಯಗೆ ದುಃಖವನ್ನೀಯುವುದರಲ್ಲೇ ಇವಳ ಸೇಡು ತೀರುವುದು ಕಷ್ಟವಿತ್ತು. ಅದು ದಿನ ದಿನ ರೂಪಾಂತರವನ್ನು ಕೂಡ ಹೊಂದಲು ಆಸ್ಪದವಿತ್ತು. ಅವಳೇ ಹೇಳುವ ಕಾರಣದಿಂದ ಬೆಳೆದು ಬಂದ ಮಾತ್ಸರ್ಯವೂ ಇಷ್ಟು ಅನರ್ಥವನ್ನು ಮಾಡಿಸಿದೆ. ತಾಯಿ ಅನಾದರಿಸಲ್ಪಟ್ಟನೆಂದು ಉತ್ಕೃಷ್ಟವಾದ ಒಂದು ರಾಜ್ಯ ವ್ಯವಸ್ಥೆಯನ್ನೇ ಅಡಿಮೇಲು ಮಾಡುವಷ್ಟು ಇವಳ ಬುದ್ಧಿಶಕ್ತಿಯು ಮುಂದುವರಿಯಿತು. ಯಾರದೋ ತಪ್ಪು ನನ್ನನ್ನು ತಪ್ಪುವಂತೆ ಮಾಡಿತು ಎಂದಳಲ್ಲ, ಅದು ನಿಜವಾದುದು. ತಪ್ಪು ಕಂಡಾಗಲೇ ತಿದ್ದಬೇಕಾದುದು ನ್ಯಾಯವು. ಅದನ್ನು ಬಚ್ಚಿಟ್ಟು ಅದಕ್ಕೆ ಪ್ರತಿಕ್ರಿಯೆಯನ್ನು ಹುಡುಕಿ ಹಾಗೆಯೇ ತಪ್ಪನ್ನು ಸಂಕಲನಗೊಳಿಸಿದರೆ ಇದಕ್ಕೂ ಹೆಚ್ಚಿನ ಅನರ್ಥವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಏನೋ ಸುದೈವದಿಂದ ಇಲ್ಲಿ ಇಷ್ಟೇ ಆಗಿದೆ. ಮಂಥರೆಯು ಎಲ್ಲವನ್ನೂ ಸ್ಪಷ್ಟವಾಗಿ ನುಡಿದಿದ್ದಾಳೆ. ಇದರಲ್ಲಿ ಇನ್ನೂ ಒಂದು ರಹಸ್ಯವನ್ನು ನಾವು ಕಾಣಬಹುದು. ಹೀಗೆ ಇವಳು ಎಲ್ಲವನ್ನೂ ಇಲ್ಲಿ ಸತ್ಯವಾಗಿ ಹೇಳಿದುದು ಸತ್ಯವನ್ನೇ ಆಡಬೇಕೆಂಬ ಸದ್ಬುದ್ಧಿಯಿಂದಲೇ ಆಗಿರಲಾರದು. ಕೈಕೊಂಡ ಕಾರ್ಯದಲ್ಲಿಯ ಪರಾಜಯದ ಕಾರಣದಿಂದ ಮೂಡಿದ ವಿರಕ್ತತೆಯಿಂದಲೂ ಶತ್ರುಘ್ನನ ನೀತಿಯಂತೆ ಮುಂದೆ ತನಗೆ ಪರಿಣಾಮವೇ ಇಲ್ಲ ಎಂಬಂತೆ ಬಗೆದು ಆ ಅಂತಿಮ ಧೈರ್ಯದಿಂದಲೂ ಕೂಡಿ ಜಗುಪ್ಸೆಗೊಂಡು ಆ ಹೃದಯ ಕಾಠಿಣ್ಯದಿಂದಲೇ ಹೀಗೆ ಆಡಿರಬೇಕು. ಆದರೂ ಆಡಿದ ವಿಷಯವು ಮಾತ್ರ ಸತ್ಯವೆಂದು ನಂಬಬಹುದಾಗಿದೆ. ಮಾತ್ರವಲ್ಲ, ಕೈಕೇಯಿಯ ಹಾಗೂ ಭರತನ ಮೇಲಿದ್ದ ಆಕೆಯ ವಾತ್ಸಲ್ಯವು ನಿಜವಾಗಿಯೂ ಅಸದೃಶವಾದುದು. ಸಂಸ್ಕಾರ ಹೀನಳಾದ ಆ ನಿರ್ಭಾಗ್ಯೆಯು ತನ್ನ ಜೀವನದಲ್ಲಿ ಈ ಇಬ್ಬರನ್ನಾದರೂ ಅವ್ಯಾಜ್ಯ ಪ್ರೇಮದಿಂದ ಕಂಡಳಲ್ಲ, ಅದೇ ದೊಡ್ಡದು.
ಒಡತೆಯ ಉತ್ಕರ್ಷ ಎಂದು ಸಂಕಲ್ಪಿಸಿ ಕೈಗೊಂಡ ಕಾರ್ಯದಲ್ಲಿ ಈಕೆಗೆ ಒಮ್ಮೆ ಜಯದ ಮಿಂಚು ಮಿಂಚಿತು ಮಾತ್ರ. ಇವಳ ಮಾತಿನಂತೆ ಕೈಕೇಯಿಯು ಒಪ್ಪಿದಳು. ಆದರೆ ಧರ್ಮಜ್ಞನಾದ ಭರತನು ಒಪ್ಪಲಿಲ್ಲ. ಧರ್ಮವನ್ನು ಸರಿಯಾಗಿ ತಿಳಿದಾಗ ಇಂಥವುಗಳನ್ನು ಯಾರೂ ಒಪ್ಪಲಾರರು. ಆದರೇನು, ಯಾವುದೋ ಒಂದರ ಅವಶ್ಯಕತೆಗಾಗಿ ಹೀಗಾಗಿರಬೇಕೆಂದು ನಾವು ನಂಬೋಣ. ಇದರಲ್ಲಿ ಯಾರೂ ವ್ಯಸನ ಪಡಬೇಕಾದುದಿಲ್ಲ. ಇದೇ ಹೇತುವಾಗಿ ಅರಸನು ಋಣಮುಕ್ತನಾಗಿ ಮೈತಿಯನ್ನೈದಿದನು. ತಂದೆಯ ಮಾತಿನ ಋಣವನ್ನು ಪರಿಹಾರ ಮಾಡುವುದಕ್ಕಾಗಿ ಶ್ರೀರಾಮನು ಕಾಡಿಗೆ ಹೋದನು. ಯಾವ ರಾಜ್ಯವು ಯಾರಿಗಾಗಿ ಮಂತ್ರಿಯೂ ಕೈಕೇಯಿಯೂ ಬೇಕೆಂದು ಅಪೇಕ್ಷಿಸಿದ್ದರೋ ಅವರಿಗೆ ಅದು ಬೇಡಕ್ಕಿಲ್ಲವಾದಾಗ ಮೇಲೆ ಮಾಡಿದ ಕೆಲಸವಷ್ಟು ನಿರರ್ಥಕವಾಯಿತಲ್ಲದೆ ಮತ್ತೇನೂ ಇಲ್ಲ. ಕೈಕೇಯಿಯು ತಂದೆಗೆ ತನ್ನ ದೌಹಿತ್ರನು ಅರಸನಾಗಬೇಕೆಂದಿತ್ತು. ಬೇರೆ ಯಾರೂ ಅದನ್ನು ಅರಿತಿರದಿದ್ದರೂ ಅವನ ವಾಂಛಿತವು ಈ ರೀತಿಯಲ್ಲಿ ಹೊಂದುವಂತೆ ವಿಧಿಯೇ ಊಟ ಹೂಡಿರಬೇಕು. ಆದರೇನು, ಆಮೇಲೆ ಹುಟ್ಟಿದ ಭರತನು ಶ್ರೀರಾಮನ ತಮ್ಮನೇ ಆಗಿ ಆ ಪದವಿಯನ್ನು ಹೊಂದಲು ನಿರಾಕರಿಸುತ್ತಿದ್ದಾನೆ. ಭರತನ ಇಷ್ಟದಂತೆ ಇನ್ನು ಯಾರು ಬೇಕೋ ಅವರು ಅರಸ ಆಗಿರಬಹುದು. ಶ್ರೀರಾಮನು ಬಿಟ್ಟು ಹೋದನು, ಭರತನು ಅಲ್ಲೇನನ್ನುತ್ತಾನೆ. ಹಾಗಾದರೆ ಈ ಪಟ್ಟವು ಇನ್ನು ಯಾರ ಪಾಲಿಗೆ? ಸಾಕೇತವು ರಾಜಕವಾಗುವುದೇ? ಧರ್ಮವನ್ನು ಪೂರ್ಣವಾಗಿ ಮೀರಿದಾಗ ಅದು ಆಗಬಹುದು. ವೈಯಕ್ತಿಕವಾದ ಕಾರಣವು ಸ್ವಾರ್ಥ ಅಸೂಯೆಗಳೊಂದಿಗೆ ಇನ್ನೂ ಅನರ್ಥವನ್ನು ಮಾಡಿತು. ಪರಾರ್ಥಿಗಳಾದ ಶ್ರೀರಾಮನು ಭರತನು ಧರ್ಮವನ್ನು ಅರಿತಿರುವುದರಿಂದ ಸಕಾಲದಲ್ಲಿ ಅದರ ಪರಿಹಾರವಾಯಿತು. ಮಂಥರೆಯ ಕಾರ್ಯವು ಸ್ವಾರ್ಥ ಮೂಲವಾದುದರಿಂದ ನಿಂದ್ಯವಾಗಿದೆ. ಮಾಡಿದ ಇಂತಹ ತಪ್ಪುಗಳು ತಿದ್ದಿಕೊಳ್ಳುವುದರಿಂದ ಪರಿಹಾರವಾಗಬಲ್ಲವು. ಕಾರ್ಯದ ತಪ್ಪು ಒಪ್ಪುಗಳು ಅದರ ಉದ್ದೇಶದಂತೆ ನಿರ್ಣೀತವಾಗತಕ್ಕವುಗಳು ಎಂದು ಅಪ್ಪಣೆ ಕೊಡಿಸಿದರು. ಎಲ್ಲವನ್ನೂ ಕೇಳಿ ಮಂಥರಿಗೆ ತನ್ನ ತಪ್ಪಿನ ಅರಿವಾಗತೊಡಗಿತು. ಕೇವಲ ತನ್ನ ಪ್ರತಿಷ್ಠೆಗಾಗಿಯೇ ಇಷ್ಟೆಲ್ಲವೂ ತನ್ನಿಂದ ನಡೆದುದನ್ನು ನೆನೆಸಿಕೊಂಡು ಆಕೆಯು ತನ್ನ ಅಪರಾಧವನ್ನು ಕಂಡುಕೊಂಡಳು. ಹಾಗೆಯೇ ಪಶ್ಚಾತ್ತಾಪದಿಂದ ಆ ಎಲ್ಲರ ಮುಂದೆಯೂ ತನ್ನನ್ನು ಕ್ಷಮಿಸಬೇಕೆಂದು ಬೇಡಿಕೊಂಡಳು. ವಸಿಷ್ಠರು ಶತ್ರುಘ್ನನನ್ನು ನೋಡಿದರು. ಅವನು ಭರತನನ್ನು ನೋಡಿದನು. ಆಗ ಭರತನು ರಾಜಪುತ್ರಿಯೂ ಮಹಾರಾಜರ ಪತ್ನಿಯೂ ಆಗಿ ಸುಶಿಕ್ಷಿತೆ ಎನಿಸಿದ ನನ್ನ ತಾಯಿಯೇ ಬುದ್ಧಿಶೂನ್ಯಲಾಗಿ ಹೀಗೆ ಮಾಡಿದ ಮೇಲೆ ಅಲ್ಪಳಾದ ಈ ದಾಸಿಯು ಎಷ್ಟರವಳು? ಗುರುದೇವ, ನನ್ನ ಅಣ್ಣನಾದ ಶ್ರೀರಾಮನು ಅತ್ಯಂತ ಕ್ಷಮಾಶೀಲನು. ಅವನಿರುತ್ತಿದ್ದರೆ ಈ ತಪ್ಪು ಮಾಡಿರುವ ಇವರನ್ನು ಹೀಗೆ ವಿಚಾರಿಸಲು ಕೂಡ ಬಿಡುತ್ತಿದ್ದನೋ ಇಲ್ಲವೋ? ಶಿಕ್ಷಿಸಲು ಖಂಡಿತವಾಗಿಯೂ ಬಿಡುತ್ತಿರಲಿಲ್ಲ. ಶ್ರೀರಾಮನಿಗಾಗಿ ಅವನ ಕುರಿತು ತಪ್ಪು ಮಾಡಿದವರನ್ನು ಅವನಂತೆಯೇ ಕ್ಷಮಿಸಿಬಿಡುವುದು ನ್ಯಾಯವು. ಆದರೆ ನಾವಾರು ಕ್ಷಮಿಸಲು ಅರ್ಹರಲ್ಲ ಎಂದು ನುಡಿದನು. ವಿ ಎನ್ ಭಾಗವತ್ ಬರ್ಪಳ್ಳಿ.